am here at the beautiful Someshwara Temple beach for a very special event, Yoga with Soldiers, on the very occasion of the International Yoga Day. International Yoga Day was proposed by our Honorable Prime Minister Shri Narendra Modi. This inspiring event was organized by Captain Brijesh Chauta, our Member of the Parliament. He's invited content creators like me to show the world how amazing this sport is. So here I am, doing my job to spread the magic of this historic place. ಕರಾವಳಿ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನ ಆಗುವಂತ ಎಲ್ಲ ಯೋಗ್ಯತೆಗಳು ನಮಗಿದೆ. ನಮ್ಮ ತುಳುನಾಡು, ನಮ್ಮ ದಕ್ಷಿಣ ಕನ್ನಡ, ನಮ್ಮ ಮಂಗಳೂರು ಆ ಸಾಧ್ಯತೆಗಳನ್ನು ಅನಾವರಣಗೊಳಿಸಿದ್ರೆ ಅದು ಕೇವಲ ನಮಗೋಸ್ಕರ ಅಲ್ಲ, ಕರ್ನಾಟಕಕ್ಕೋಸ್ಕರ, ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅನ್ನುವಂತ ವಿಶ್ವಾಸ ನನಗಿದೆ. ಆದರೆ ನಮ್ಮ ಯೋಗವನ್ನ ಒಪ್ಪಿಕೊಂಡು ಇದೊಂದು ಜೀವನ ಪದ್ಧತಿ, ಇದೊಂದು ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನ ಕೊಡಬಲ್ಲಂತ ಒಂದು ಜೀವನ ಪದ್ಧತಿ ಅನ್ನುವಂಥದ್ದನ್ನ ಒಪ್ಪಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನೇತೃತ್ವವನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ನಾವೆಲ್ಲ ಅತ್ಯಂತ ಹೆಮ್ಮೆ ಪಡಬೇಕು, ಸಂಭ್ರಮ ಪಡಬೇಕು. ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗೆ ಈ ಯೋಗವನ್ನ ಜಗದಗಲ ಕೊಂಡೊಯ್ಯಬೇಕು.